ಅಂದ್ರೆ ನಮ್ಗೆಲ್ಲ ಒಂದು ಸಣ್ಣ ಮೋಸ್ಟ್ಲಿ ಏನೋ ಮಿಸ್ಟೇಕ್ ಆಗಿರೋದು ಇದು ಅಂತ ಅನ್ನೋದರ ಒಂದು ನಂಬಿಕೆ ಕರೆಕ್ಟಾಗಿ 100% ನನಗೆ ಬಂದಿದ್ದಂಥದ್ದು. ಸರ್ ಆಮೇಲೆ ಸರ್ ಹೇಳೋದು, ಇಲ್ಲ ಸರ್ ಪಿಕ್ಚರ್ ತೋರಿಸ್ತಾ ಇದ್ದೀವಿ, ಪಿಕ್ಚರೇ ನೋಡ್ಬಿಡ್ತಾರೆ ಅಂತ. ಸೊ ಪಿಕ್ಚರ್ ನಾನು ಅನ್ಕೊಂಡೆ, ಓಕೆ ಸರ್, ನಾನು ಅವಾಗ ಹೇಳಿದ್ದೆ ಸರ್ ಮತ್ತೇನಾದ್ರು ಪಿಕ್ಚರ್ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ತಪ್ಪಿಕೊಂಡು ತುಂಬಾ ಒಳ್ಳೆ ಪಿಕ್ಚರ್ ಮಾಡಿದ್ದೀರಾ ಅಂತ ಅನ್ನುವಂಥದ್ದು ಶ್ಲಾಘನೆ ನಿಮ್ಗೆ ಕೊಡ್ತಾರೆ ಸರ್ ಅಂತ ಅವ್ರಿಗೆ ನಾನು ಹೇಳಿದ್ದ ಸಾಕ್ಷಿ. ಇವತ್ತು ಸ್ಟೇಜ್ ಮೇಲೇನೆ ಸರ್ ಬಂದು ಇವತ್ತು ನಮ್ಮ ಸಿನಿಮಾ ಬಗ್ಗೆ ಆಗಿರ್ಬೋದು ಇಂಥದ್ದೇನು ಇಲ್ಲ ಅಂತ ಅನ್ನುವಂಥ ವಿಚಾರ ಹೇಳಿರೋದು ಬಹಳ ಖುಷಿ ಕೊಟ್ಟಿರುವಂಥ ವಿಚಾರ. ಅವರು ನಾನು ಫಸ್ಟ್ ಏನು ಸರ್ ಕಂಪ್ಲೀಟ್ ಕಂಪ್ಲೇಂಟ್ ಅಂತ ಅವ್ರು ಅಂದಾಗ ನಾನು ಫಸ್ಟ್ ತಲೆಗೆ ಬಂದಿದ್ದೇನು ಗೊತ್ತಾ, ಇವರು ಆಲ್ರೆಡಿ ನನ್ನ ಅಂಡರ್ವೇರಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಒಂದು ಫೋಟೋ ತೆಗೆಸವ್ರೆ. ನನಗೆ ನೀಟಾಗಿ ಒಂದು ತಲೆಯಲ್ಲಿ ಬಂದಿದ್ದೇನು ಅಂದರೆ ಸ್ಟೇಟ್ ಇಟ್ಕೊಂಡು ಹಿಂಗೆ ಕೂತ್ಕೊಂಡಂಗೆ ಏನಪ್ಪ ಇಲ್ಲಿ ಹಿಂಗೆಲ್ಲ ನಾ ಅಂತಂದ್ರೆ ಸರ್. ಆಮೇಲೆ ಸರ್ ಈ ಥರದ ವಿಚಾರ ಅಂತ ಗೊತ್ತಾದ್ಮೇಲೆ ಸರ್ ರೈಟ್ ಹಂಗೇನು ಆಗಲ್ಲ ಅಂತ ಅನ್ನೋವಂಥದ್ದು ಒಂದು ಸಮಾಧಾನ ನನಗೆ ಬಂದಿದ್ದಂಥದ್ದು. ಇನ್ನೊಂದು ಖುಷಿ ಏನು ಅಂತಂತಂದರೆ ಇವ್ರಿಗೆಲ್ಲ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ ಅಂತ ನನಗೆ ಸಿನಿಮಾ ತೋರಿಸಿಲ್ಲ, ಡೈರೆಕ್ಟರ್ ನನಗೆ ತೋರಿಸಿಲ್ಲ. ಸೊ ಸಿನಿಮಾ ನೋಡಿದ್ದಾರೆ, ಅವ್ರ ಅಭಿಪ್ರಾಯ ಇವತ್ತು ಗೊತ್ತಾಗಿದ್ದಂಥದ್ದು ನನಗೆ ಬೇರೆ ಥರದಲ್ಲಿ ಸಮಾಧಾನ ಮತ್ತು ಧೈರ್ಯ ಎರಡೂ ಸಿಗೋದಕ್ಕೆ ಕಾರಣ ಆಗಿದ್ದೇನು ಅಂತಂದರೆ ಸಿನಿಮಾದ ಬಗ್ಗೆ ಒಳ್ಳೊಳ್ಳೆ ಮಾತನ್ನ ಸಿನಿಮಾ ನೋಡಿ ಮಾತಾಡಿರುವಂಥದ್ದು. ಸೊ ಅದು ಬಹಳ ಮುಖ್ಯವಾಗ್ತದೆ ಸರ್. ಇಲ್ಲಿ ಮತ್ತೆ 21ನೇ ತಾರೀಕು ಹೋದ ತಿಂಗಳು ರಿಲೀಸ್ ಆಗಬೇಕಾಗಿದ್ದಂಥ ನಟರಾಜ ರಿಲೀಸ್ ಆಗಲಿಲ್ಲ ಕಾರಣಾಂತರಗಳಿಂದ. ಮುಂದಿನ ತಿಂಗಳು ಅಂದರೆ ಈ ತಿಂಗಳ 17ನೇ ತಾರೀಕು ರಿಲೀಸನ್ನು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಒಳ್ಳೊಳ್ಳೆ ಥಿಯೇಟರ್ ಸೆಟಪ್ಸ್ನ ಇವತ್ತು ಮುನ್ರಾಜ್ ಅವರಾಗಿರ್ಬೋದು, ನಿರ್ಮಾಪಕರು ರಾಜ್ಕುಮಾರ್ ಅವರಾಗಿರ್ಬೋದು ತುಂಬ ಒಳ್ಳೆಯ ಥಿಯೇಟರ್ ಸೆಟಪ್ನ ಜೊತೆಯಲ್ಲಿ ಬರೋದು ಅಂತ ಅನ್ನುವಂಥ ಎಲ್ಲ ಸಿದ್ಧತೆಯೂ ಆಗ್ತಾ ಇರೋದ್ರಿಂದ ಸೊ ಎಲ್ಲ ಒಳ್ಳೆಯ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸಮಸ್ಯೆಯನ್ನು ನಾನು ಇವತ್ತು ಹೇಳೋದಿಲ್ಲ. ಯಾಕಂತಂದ್ರೆ ಇದು ಸಮಸ್ಯೆನೂ ಆಗಿರಲೂ ಇಲ್ಲ, ಇದು ಒಂದು ಮಿಸ್ಟೇಕಲ್ಲಿ ಏನೋ ಆಗಿರೋದ್ರಿಂದ ಇದು ಒಂದು ಒಳ್ಳೆ ರೀತಿಯಲ್ಲಿ ಮುಗಿದಿದೆ. ಸೊ ಇದು ನಮ್ಗೆ ನಿಜವಾಗ್ಲೂ ಅಣ್ಣನ ಆಶೀರ್ವಾದ ಖಂಡಿತವಾಗ್ಲೂ ನಮ್ಮ ಇರೋದ್ರಿಂದ ಇವತ್ತು ಆ ಸಾಂಗು ಇಷ್ಟು ದೊಡ್ಡ ಹಿಟ್ಟು ಆಗಿರೋದಕ್ಕೆ ದೇವರ ಅನುಗ್ರಹ ಇಲ್ಲದೆ ಯಾವುದೂ ಆಗಲ್ಲ ಅಂತ ಅನ್ನೋದನ್ನ ನಾನು ನಂಬಿದ್ದೀನಿ. ಸೊ ದೇವರ ಅನುಗ್ರಹ ಇದ್ದಾಗ ಮಾತ್ರ ಈ ಥರದೊಂದು ಏನೋ ಒಂದು ಕೆಲಸ ಆಗುತ್ತೆ. ಸೊ ಅದು ಒಳ್ಳೇದು ಆಗುತ್ತೆ ಅಂತ ಅನ್ನೋದಕ್ಕೆ ಇವತ್ತು ಅಲ್ಲ ಅಂತ ಒಂದು ಸಾಂಗ್ ಮೇಲೆ ಎದ್ದಂಥ ಒಂದು ಕಾಂಟ್ರವರ್ಸಿ ಇವತ್ತು ಅದೇ ಜನ ಇವತ್ತು ಇದೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಬಂದು ನನ್ನ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ ಅಂತ ಅನ್ನೋದಾದ್ರೆ ದೇವರಿಗೆ ಶರಣು ಅಷ್ಟೇ ಅಂತ ಹೇಳ್ತಾ, ಇನ್ನೊಂದು ಇದ್ರ ಜೊತೆಯಲ್ಲಿ ಇನ್ನೊಂದು ಸಣ್ಣ ಕಾರ್ಯಕ್ರಮ ಏನು ಅಂತಂತಂದ್ರೆ ಅಫಿಷಿಯಲ್ ಒಂದು ಯೂಟ್ಯೂಬ್ ಚಾನಲ್ನ ನಾನು ಇವತ್ತು ಲಾಂಚ್ ಮಾಡುವಂಥದ್ದು. ನನಗೆ ಈಗೊಂದು ವಾರದಿಂದನೇ ಇದೊಂದು ಆಲೋಚನೆ ಯೋಜನೆ ಎರಡೂ ಇದ್ದಂಥದ್ದು. ನನ್ನ ಗೆಳೆಯರು ರಾಜೀವ್ ಅಂತ ಅಂದ್ಬಿಟ್ಟು ಈ ಥರದೊಂದು ಸರ್ ಯಾಕೆ ಮಾಡಬಾರ್ದು, ನೀವು ಯೂಶಲಿ ಸ್ವಲ್ಪ ಒಂಚೂರು ಆಕ್ಟಿವ್ ಆಗಿರ್ತೀರಾ, ವಿಡಿಯೋಸ್ ಎಲ್ಲ ತೆಗಿತಾ ಇರ್ತೀರಿ, ಸೊ ಮತ್ತೆ ನಿಮ್ಗಳ ವಿಚಾರನೂ ಕೂಡ ಜನಕ್ಕೆ ಗೊತ್ತಾಗಬೇಕು ಅಂತ ಅನ್ನೋದಾಯ್ತು ಅಂತಂದ್ರೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರುತ್ತೆ ಅಂತ ಅನ್ನುವಂಥದ್ದು ನಮ್ಮ ರಾಜೀವ್ ಅವರು ನನಗೆ ವಿಚಾರ ಹೇಳಿದ್ರು. ಸೊ ನನಗೆ ಸರ್ ಗೊತ್ತಿಲ್ಲ ಆ್ಯಕ್ಚುಲಿ ಈಗ ಸರ್ ನಿಜವೂ ತುಂಬ ಜನ ಈ ಥರದ್ದೊಂದು ತುಂಬ ದೊಡ್ಡ ಇದನ್ನು ಕೂಡ ಇದನ್ನ ಮೇಂಟೈನ್ ಮಾಡ್ತಿದ್ದಾರೆ. ಒಂದು ಟೈಮ್ ಆಗಿ ನೋಡಿ ಯಾಕಿರಬಾರ್ದು ಅಂತ ಅನ್ನೋಂಥದ್ರ ನಿಟ್ಟಿನಲ್ಲಿ ಶರಣ್ ಅಂತ ಅನ್ನೋವಂಥ ಒಂದು ಇದರಲ್ಲಿ ಯೂಟ್ಯೂಬ್ನಲ್ಲಿ ಒಂದು ಚಾನಲ್ನ ಇವತ್ತು ಲಾಂಚ್ ಮಾಡುವಂಥದ್ದನ್ನು ಕೂಡ ನಿಮಗೆ ತಿಳಿಸುವಂಥ ಒಂದು ಕಾರ್ಯಕ್ರಮವೂ ಇದು ವೇದಿಕೆ ಆಗಲಿ ಅಂತ ಇದರಲ್ಲಿ ನಿಮಗೆಲ್ಲರ ಸಪೋರ್ಟ್ ಖಂಡಿತವಾಗ್ಲೂ ಇದ್ರ ಮೇಲೆ ಇರುತ್ತೆ ಅಂತ ಅಂತ ನೀವು ಯೂಟ್ಯೂಬ್ಗೆ ಹೋಗಿ ಶರಣ್ ಅಂತ ನೀವು ಟ್ರೈ ಮಾಡಿದ್ರೆ ಸೊ ಒಂದು ಚಾನಲ್ ಓಪನ್ ಆಗುತ್ತೆ. ಸೊ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಅನ್ನುವಂಥ ಒಂದು ಇದೆ, ನೀವು ಸಬ್ಸ್ಕ್ರೈಬ್ ಆದರೆ ಅದರೊಳಗಡೆ ಎಂಟರ್ ಆಗಿ ನಾನು ಅಪ್ಲೋಡ್ ಮಾಡಿದಂಥ ನನ್ನ ಸಿನಿಮಾದ ಬಗ್ಗೆ ಆಗಿರ್ಬೋದು, ಟ್ರೈಲರ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಅಥವಾ ನನ್ನ ಪರ್ಸ್ನಲ್ ಆಗಿ ನಾನು ತೆಗೆದು ಮತ್ತು ಅಪ್ಲೋಡ್ ಮಾಡಿದಂಥ ವಿಡಿಯೋಸ್ ಆಗಿರ್ಬೋದು ಅವುಗಳು ನೋಡಲಿಕ್ಕೆ ಸಿಗುತ್ತೆ. ಸೊ ಮೊಟ್ಟ ಮೊದಲ ಬಾರಿಗೆ ನನ್ನ ಅಂತಂತಂದರೆ ನಮ್ಮ ಅಫಿಷಿಯಲ್ ಚಾನಲ್ ಯೂಟ್ಯೂಬ್ ಚಾನಲ್ ಇಲ್ಲಿ ಲಾಂಚ್ ಮಾಡೋದಕ್ಕೆ ಈ ಒಂದು ವೇದಿಕೆನ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ನಿಮಗೋಸ್ಕರ.